ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ PU ಉಪನ್ಯಾಸಕರ ನೇಮಕಾತಿ ಹಾಗೂ GPSTR ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಎಷ್ಟು GPSTR ಪೋಸ್ಟ್, ಎಷ್ಟು PU ಉಪನ್ಯಾಸಕರ ನೇಮಕಾತಿ ಪೋಸ್ಟ್ ಕಾಲ್ಫಾರ್ಮ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಮೊದಲನೇದಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬಗ್ಗೆ ನೋಡೋಣ. ಡಿಸೆಂಬರ್ 7ರಂದು ಈಗಾಗಲೇ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳಿಗೆ ರಿಸಲ್ಟನ್ನು ಡಿಸ್ಪ್ಲೇ ಮಾಡಲಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಮೇನಲ್ಲಿ ನಡೆಸುವಂಥ ಚಿಂತನೆ ಈಗ ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿಯಾಗಿ GPSTR, PSTR ಹಾಗೂ ದೈಹಿಕ ಶಿಕ್ಷಕರ ನೇಮಕಾತಿಯ ಬಗ್ಗೆ ಕೂಡ ಒಂದು ಮಾಹಿತಿ ಸಿಕ್ಕಿದೆ. ಜನವರಿ ಕೊನೆಯ ವಾರದಲ್ಲಿ ಅಧಿಸೂಚನೆ ಹೊರಬೀಳಲಿದೆ ಹಾಗೂ ಏಪ್ರಿಲ್-ಮೇ ತಿಂಗಳಿನಲ್ಲಿ ಪರೀಕ್ಷೆಯನ್ನು ನಡೆಸುವುದಾಗಿ ಸರ್ಕಾರ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತಾ ಇದೆ. ಎಷ್ಟು ಪೋಸ್ಟಪ್ಪ ಅಂತಂದರೆ ಈ ಸಲ GPSTR ಪೋಸ್ಟು ಕಾಲ್ಫಾರ್ಮ್ ಕಡಿಮೆ ಆಗುತ್ತೆ, ಹಾಗೆಯೇ PSTR ಕಾಲ್ಫಾರ್ಮು ಜಾಸ್ತಿ ಆಗುತ್ತೆ. ಯಾಕಂತಂದರೆ ಈ ಸದ್ಯದಲ್ಲಿ PSTR ಶಿಕ್ಷಕರು ಅತಿ ಹೆಚ್ಚು ರಿಟೈರ್ಮೆಂಟನ್ನು ಹೊಂದ್ತಾ ಇರೋದ್ರಿಂದ ಅವರ ಪೋಸ್ಟ್ಗೆ ವೇಕೆನ್ಸೀಸ್ ಫಿಲ್ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಹಾಗೆಯೇ GPSTR ಪೋಸ್ಟು ಒಂದು 5,000 ಕಾಲ್ಫಾರ್ಮ್ ಆಗ್ಬೋದು. ನಂತರ PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ 1,600 ಪೋಸ್ಟು ಕಾಲ್ಫಾರ್ಮ್ ಆಗುತ್ತೆ. ಈ ಹಿಂದೆ ಹೇಳಿದಂತೆ 800 ಪೋಸ್ಟ್ಗೆ ಕಾಲ್ಫಾರ್ಮ್ ಆಗುತ್ತೆ ಅಂತ ಹೇಳಲಾಗಿತ್ತು. ಅದು ನೋಟಿಫಿಕೇಷನ್ ಮಾಡ್ತೀವಿ ಅಂತ ಇವಾಗಲೇ 3 ರಿಂದ 4 ವರ್ಷವನ್ನು ಮುಂದೂಡಿಬಿಟ್ಟಿದ್ದಾರೆ. ಹಾಗಾಗಿ ರಿಟೈರ್ಮೆಂಟ್ ಆಗಿರೋರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ 1,600 ಪೋಸ್ಟನ್ನು ಕಾಲ್ ಮಾಡ್ತಾರೆ. ಸೊ ಈಗ ನೇಮಕಾತಿ ಪ್ರಕ್ರಿಯೆ ಯಾಕೆ ಲೇಟ್ ಆಗ್ತದೆ ಅಂತಂದರೆ ರೋಸ್ಟರ್ ಏನು ತಯಾರಾಗಿತ್ತಲ್ಲ ಅದಕ್ಕೆ ಸ್ಟೇ ಹೋಗಿದ್ದಾರೆ ಕೋರ್ಟ್ನಲ್ಲಿ. ಆ ಸ್ಟೇಯನ್ನು ರಿಮೂವ್ ಮಾಡಿದ ತಕ್ಷಣವೇ ಕಾಲ್ಫಾರ್ಮ್ಗಳು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಪ್ರಯತ್ನವನ್ನು ಮುಂದುವರಿಸಿ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾನೇ ಇರಿ. ಯಾಕಂತಂದರೆ ಕಾಲ್ಫಾರ್ಮ್ ಮಾಡಿದ ತಕ್ಷಣ ನಿಮಗೆ 2 ಮಂತ್ಸ್ ಮಾತ್ರ ಟೈಮ್ ಸಿಗ್ಬೋದು ಅಥವಾ 1.5 ತಿಂಗಳು ಟೈಮ್ ಸಿಗ್ಬೋದು. ನೀವು ಮೊದಲೇ ಸರಿಯಾಗಿ ಪ್ರಿಪೇರ್ ಆಗಿದ್ರಿ ಅಂತಂದರೆ ಈಸಿಯಾಗಿ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.